ನಮಸ್ಕಾರ ಸ್ವಾಮಿ. ಕಟ್. ನೆಕ್ಸ್ಟ್ ಸರ್. ಏನ್ರಿ ಸರ್, ಇಷ್ಟು ಸಣ್ಣ ಸಣ್ಣ ಶಾಟ್ಗೆಲ್ಲ ಕಟ್ ಹೇಳ್ತಿರಲ್ಲ ಸರ್. ಫಸ್ಟ್ ಶಾಟ್ ಓಕೆ ಆದ್ರೆ ಫಿಲ್ಮಿ ಸೆಂಟಿಮೆಂಟ್ ಎಲ್ಲ ಒಳ್ಳೇದ್ರಿ. ಹೌದಾ ಸರ್? ತಪ್ಪಾಯ್ತು ಸರ್. ರೀ ನೀವು ಸ್ವಲ್ಪ ಟೆನ್ಷನ್ ಮಾಡ್ಕೋಬೇಡಿ, ಕೂಲ್ ಆಗಿರೋದು ಕಲೀರಿ. ಏನ್ ಕೂಲ್ ಆಗಿರೋದು? ನೋಡಪ್ಪ, ಜೂಮ್ ಹಾಕೊಳ್ಳಿ, ಅಲ್ಲಿಂದ ಜೂಮ್ ಬ್ಯಾಕ್ ಇದ್ ಮಾಡ್ಕೊಂಡು ಜೂಮ್ ಸರ್. ಪೇಪರ್ನವ್ರು ಕರೀತಿದ್ದಾರೆ. ಬನ್ನಿ ಹೋಗಿ. ಮಿಸ್ಟರ್ ಕಿಟ್ಟಿ ಅವರೇ, ನೀವು ಸುಮಾರು 15 ವರ್ಷಗಳಿಂದ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಡಿಫರೆಂಟ್ ಸಿನಿಮಾಗಳಲ್ಲಿ ಕೆಲಸ ಮಾಡಿ ಅವಾರ್ಡ್ ತಗೊಂಡಿದ್ದೀರಾ. ಈಗ ಇಂಡಿಪೆಂಡೆಂಟ್ ಆಗಿ ಡೈರೆಕ್ಟ್ ಮಾಡ್ತಿದ್ದೀರಾ. ಏನನ್ಸುತ್ತೆ ನಿಮ್ಗೆ? ಪೂರ್ಣ ಪ್ರಮಾಣದ ಜವಾಬ್ದಾರಿ ಇರೋದ್ರಿಂದ ಭಯಗೆ ಏನಾದ್ರು ಇದೆಯಾ? ಭಯ ಇಲ್ಲ ಸರ್, ಛಲ ಇದೆ. ಅಂದ್ರೆ ಫಸ್ಟ್ ಇಸ್ ದ ಬೆಸ್ಟ್ ಅಲ್ವಾ ಸರ್? ಇದ್ರಲ್ಲಿ ನನ್ನ ಲೈಫ್ ಇದೆ ಸರ್. ಸಿನಿಮಾದವ್ರು ನಿಮ್ಗೆ ಗೊತ್ತಲ್ಲ, ಬಿದ್ರೆ ಕಲ್ಲು ಹೊಡಿತಾರೆ, ಗೆದ್ರೆ ಕಾಲ್ ಹಿಡಿತಾರೆ. ಆಲ್ರೆಡಿ ಒಳ್ಳೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೆಸರು ತಗೊಂಡಿದ್ದೀರಲ್ಲ. ಛೇ, ಇದ್ದು ಸಹ ನಾನು ಏನ್ ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇನ್ಮೇಲೆ ಏನ್ ಮಾಡ್ತೀನಿ ಅನ್ನೋದು ಕೌಂಟ್ ಆಗೋದು. ಜನರ ಮನಸ್ಸನ್ನು ಗೆಲ್ಲೋದು ಬಹಳ ಕಷ್ಟ ಇದೆ ಸರ್. ಅಷ್ಟೊಂದು ಕಷ್ಟನಾ ಸರ್? ಡೆಫಿನೆಟ್ಲಿ ಸರ್. ಜನಾರ್ದನ್ ಬೇಕಾದ್ರೆ ಮೆಚ್ಚಿಸಬಹುದು, ಆದ್ರೆ ಜನರು ಮಾತ್ರ ಮೆಚ್ಚಕ್ ಆಗಲ್ಲ. ಆದ್ರೆ ನನ್ಗಂತೂ ಒಂದ್ ನಂಬಿಕೆ ಇದೆ, ಡಿಫ್ರೆಂಟ್ ಚಿತ್ರ ಮಾಡಿದ್ರೆ ಜನರು ಖಂಡಿತ ನೋಡ್ತಾರೆ. ತುಂಬಾ ಡಿಫ್ರೆಂಟ್ ಆಗಿದೆ ನಿಮ್ ಕತೆ. 100% ಸರ್. ಡೀಲ್ ಮೇಲೆ ಡೀಲು, ಅದೇ ನನ್ ಕತೆ. ಅಲ್ಲ, ಡೀಲ್ ಅಂತ ಜನಗಳಿಗೆ ಫೀಲ್ ಆಗತ್ತಾ ಅಂತ? ಜನರು ಫೀಲ್ ಮಾಡೋದಿರ್ಲಿ, ನಮ್ಮನ್ನೇ ಎಲ್ಲಿ ಡೀಲ್ ಮಾಡ್ಬಿಡ್ತಾರ ಅಂತ ಭಯ ಸರ್. ಯಾಕೆ? ಕನ್ನಡ ಆಡಿಯನ್ಸ್ ಅಷ್ಟೊಂದು ಡೇಂಜರಾ? ಇಂಟೆಲಿಜೆನ್ಸಿ ಅವ್ರಿಗೆ ಇಷ್ಟ ಆದ್ರೆ ನಮ್ಗೆ ಕಷ್ಟ ಇಲ್ಲ, ಇಲ್ಲದೆ ಇದ್ರೆ ನಮ್ ಕತೆ ಅಷ್ಟೇ. ನೀವೇನ್ ಕೈ ಮುಗಿತಿರೋ ಕಾಲ್ ಎಳಿತಿರೋ ಒಂದು ಅರ್ಥ ಆಗ್ತಿಲ್ಲ. ಅದನ್ನ ಈ ಚಿತ್ರ ನೋಡಿದ್ಮೇಲೆ ಡಿಸೈಡ್ ಆಗುತ್ತೆ. ಅಂದ್ರೆ ಈ ಸಿನಿಮಾನ ಜನ ಒಪ್ತಾರೆ ಅಂತ ನಿಮ್ ನಂಬಿಕೆ ಇದೆ ಸರ್? ಖಂಡಿತ ಸರ್, ನನ್ಗಂತೂ ಆ ನಂಬಿಕೆ ಇದೆ. ಕತೆ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅದನ್ನ ಮಾತ್ರ ಕೇಳ್ಬೇಡಿ. ನಿಮ್ ಕತೆ ಕೇಳಿ ಪೇಪರ್ ನಲ್ಲಿ ಬರ್ದು ಬಿಟ್ರೆ ಯಾರಾದ್ರೂ ಕರೀತಾರೆ ಅಂತ ಭಯನಾ? ಛೇ, ಹಾಗಲ್ಲ. ಟೆನ್ಷನ್ ಕ್ರಿಯೇಟ್ ಮಾಡಿ ತೋರ್ಸೋದ್ರಲ್ಲಿ ಇರೋ ಥ್ರಿಲ್ಲು ಹಾಗೆ ತೋರ್ಸೋದ್ರಲ್ಲಿ ಇರೋದಿಲ್ಲ. ಓಹೋ, ನಿಮ್ ಪಿಕ್ಚರ್ ಥ್ರಿಲ್ಲಿಂಗ್ ವಿತ್ ಆಕ್ಷನ್ ಸರ್? ಎಕ್ಸ್ಟ್ರಾರ್ಡಿನರಿ ಥ್ರಿಲ್ಲಿಂಗ್ ವಿತೌಟ್ ಆಕ್ಷನ್. ಆಕ್ಷನ್ ಇಲ್ಲದೆ ಥ್ರಿಲ್ಲಿಂಗ್ ತೋರ್ಸೋದು ಸಾಧ್ಯನಾ ಸರ್? ಆಕ್ಷನ್ ಇದ್ರೆ ಥ್ರಿಲ್ಲಿಂಗ್ ಅಂತ ಹೇಳಿದ ಪುಣ್ಯಾತ್ಮ ಯಾರು ಅಂತ ತೋರಿಸಿ ಸರ್, ಅಡ್ಡು ಬಿದ್ದು ಬಿಡ್ತೀನಿ. ನೀವು ನಮ್ಗೆ ಚಂದ್ರನ್ ತೋರಿಸ್ತಿರೋ ಸೂರ್ಯನ್ ತೋರಿಸ್ತಿರೋ ಒಂದು ಅರ್ಥ ಆಗ್ತಿಲ್ಲ ಸರ್. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ. ನನ್ನ ಮಗ ಇಷ್ಟೊತ್ತಾದ್ರೂ 2 ಶಾಟ್ ತೆಗೆದಿಲ್ಲ. ನಿಮ್ ಡೈರೆಕ್ಟರ್ ಗೆಣಸ್ಕೆತ್ತಾ ಇದ್ದಾನ ಅಂತ ನಮ್ ಸ್ನೇಹಿತೆಲ್ಲ ಕೇಳಿದ್ರು. ಹಾಗಂತ ಹೇಳಿದ್ರೆ ನಿಮಗೆ ತುಂಬಾ ಬೇಜಾರಾಗತ್ತಲ್ಲ ಸರ್? ಹಲ್ಲು ಡಕಾಲ್ ಇಮಾಮ್ ಸಭೆ ಹೆಸರು ಕೇಳಿದ್ದೀರಾ? ಇಲ್ಲ ಸರ್, ಕಲಾಯ್ ಕಾಸಿನ್ ಸಾಬಿ ಗೊತ್ತು. ನೀವು ಹೋಗಿ ಸ್ವಲ್ಪ ಕೂಲಾಗಿ ಕೂತ್ಕೊಳ್ಳಿ. ಹೌದಾ ಸರ್? ಓಕೆ ಸರ್. ಏನ್ ಕೂಲ್ ಆಗಿರೋದೋ ಏನೋ, ಇಷ್ಟೊಂದು ಹಣ ಖರ್ಚು ಮಾಡಿ ಫೂಲ್ ಆಗ್ಬಿಟ್ಟಿದ್ರಿ. ಇನ್ ರಾತ್ರಿ ಫುಲ್ ಆಗ್ಬೇಕು ಅಷ್ಟೇ. ಯಾಕೆ ನಿಮ್ ಪ್ರೊಡ್ಯೂಸರ್ ಯಾವಾಗ್ಲೂ ಅಳ್ತಾನೆ ಮಾತಾಡ್ತಾರೆ? ಚೇಚೆ, ಅವ್ರು ಮಾತಾಡೋ ಸ್ಟೈಲ್ ಅದು. ನಿರ್ದೇಶಕರು ಯಾವಾಗ್ಲೂ ನಿರ್ಮಾಪಕರನ್ನ ಬಿಟ್ಕೊಡಲ್ಲ ಬಿಡಿ. ಬಿಟ್ಕೊಡ್ಬಾರ್ದು, ಅವರೇ ತಾನೆ ನಮ್ಮ ಅನ್ನದಾತರು. ಶಾರ್ಟ್ ರೆಡಿ ಸರ್. ಹರರ್ ಫಿಲ್ಮ್ ಹೆದರ್ಸ್ತಿಲ್ಲ. ನೀವು ಟಿಫನ್ ಮಾಡ್ತಾ ಇರಿ, ನಾ ಶಾರ್ಟ್ ತೆಗ್ದು ಬರ್ತೀನಿ. ಓಕೆ? ಏನಪ್ಪಾ, ಡೈಲಾಗ್ನ ಚೆನ್ನಾಗಿ ಮಾತಾಡ್ಬೇಕು, ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿರ್ಬೇಕು. ಓಕೆ? ನಿಂದೆಪ್ಪ ಫಸ್ಟ್ ಡೈಲಾಗ್. ಓಕೆನಾ? ಕಮಾನ್. ಓಕೆ, ಎವರಿಬಡಿ ಕಮಾನ್. ಹೋಗ್ರಿ. ಬುದ್ಧಿ ಇದೆಯಾ ಈ ಅಪ್ಪನ್ಗೆ? ನಾನು ನಮಸ್ಕಾರ ಮಾಡಿ ಮಾಡಿ ಹಿಂಗ ಆಗಿದ್ದೀನಿ ಗೊತ್ತಾ? ಕೇಳೋರು ಕೇಳಿದ್ರೆ ಕೊಡ್ತಾನೆ, ಸಿಕ್ತವ್ರೆಲ್ಲ ಕೇಳಿದ್ರೆ ಕೊಟ್ಬಿಡ್ತಾನ. ಮೈಂಡ್ ಇಟ್. ಹಲೋ, ನಮಸ್ಕಾರ ಅಣ್ಣ. ನಾನು ಯಾರು ಗೊತ್ತಾಯ್ತಾ? ನಾನು ಗೊತ್ತಾಗ್ಲಿಲ್ವಾ? ನಿನಗೇನ್ ಗೊತ್ತಾಗುತ್ತೆ? ವಕ್ರಿಸ್ಕೊಂಡು ಕೆಕ್ಕರ್ಸ್ಕೊಂಡು ಹಿಂಗೆ ನೋಡ್ತಾ ಕೂತಿದ್ರೆ ಗೊತ್ತಾಗೋದಿಲ್ಲ. ಒಂದ್ ವಿಷಯ ಗೊತ್ತಾ ನಿನ್ಗೆ? ನೀನ್ ಹಿಂಗೆ ಮಾತಾಡದೆ ಕೂತಿದ್ರೆ ಉಡೀಸ್ ಮಾಡ್ಬಿಡ್ತಾರೆ ನನ್ನ. ಸರ್ ಅವ್ರಿಗೇನು ಗೊತ್ತಾಗಲ್ಲ ಸರ್. ಲವ್ ಅಂದ್ರೆ ಏನಂತ ಅರ್ಥ ಗೊತ್ತಿಲ್ಲ ಸರ್. ಉಡೀಸ್ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ. ಇನ್ನೇನ್ ಮಾಡ್ತಾರ ಅವ್ರು? ಸರ್, ಒಂದ್ ಹುಡುಗಿ ಬಂದು ನನ್ನ ಹತ್ರ ಲವ್ ಅಂದ್ರೆ ಏನು ಅಂತ ಅರ್ಥ ಗೊತ್ತಾ ನಿನ್ಗೆ ಅಂತ ಕೇಳಿದ್ಲು ಸರ್. ಏನ್ ಹೇಳಿದ್ರೆ? ಅದಕ್ಕೆ ನಾನು ಏನ್ ಹೇಳಿದೆ ಗೊತ್ತಾ ಸರ್? ಲೈಫ್ಗೆ ಸ್ಫೂರ್ತಿ. ಓ ಅಂದ್ರೆ ಓಷನ್, ಸಮುದ್ರದ ಸಂತೋಷ ಅಂದೆ ಸರ್. ಬಿ ವ್ಯಾಲಿ ಆಫ್ ಜೀನಿಯಸ್. ಈ
ಎಂಡ್ಲೆಸ್ ಜಾಲಿ. ಯೋ ಬೆಳಿಗ್ಗೆ ಏನೇ ತಿಂದೆ? ಇಡ್ಲಿ ವಡೆ ತಿಂದ್ಯೋ ಇಲ್ಲ ಚಿತ್ರಾನ್ನ ತಿಂದ್ಯೋ? ನಾಯಿ ಹರ್ಚ್ಕೊಂಡಲ್ಲ, ಅಷ್ಟು ಅರ್ಥ ಆಗ್ಲಿಲ್ವಾ ನಿನ್ಗೆ? ಸಿನಿಮಾ ನೋಡಕ್ ಬರೋರು ಪುಕ್ಸಟೆ ಬರಲಣ್ಣ, ದುಡ್ಡು ಕೊಟ್ಟು ಬರ್ತಾರೆ. ಚೆನ್ನಾಗಿಲ್ಲ ಅಂದ್ರೆ ಉಗಿಯೋದು ಯಾರಿಗ್ ಗೊತ್ತಾ? ಯಾವನೇ ಡಬ್ಬ ನನ್ ಮಗ ಡೈರೆಕ್ಟರ್ ಅಂತ ನನಗೆ. ಸರ್ ನೀವು ಹೇಳ್ದಂಗೆ ಮಾಡಿದ್ನಲ್ಲ ಸರ್. ಏನೇ ಮಾಡ್ದೆ? ಎಲ್ಲ ನಾನು ಹೇಳ್ದಂಗ್ ಮಾಡ್ದೆ? ನಿನ್ ಮನ್ಸು ಹೇಗ್ ಬಂತೋ ಹಾಗೆ ಮಾಡ್ದೆ. ಹೀಗೆಲ್ಲ ಮಾಡೋದ್ರಿಂದನೇ ಬೇರೆ ಭಾಷೆಯವ್ರು ಬಂದು ಒಕ್ಕರ್ಸ್ಕೊಂಡಿರೋದು. ನಾನ್ ತೋರಿಸಿ ನೋಡು ಹೇಗ್ ಮಾಡೋದು ಅಂತ. ಓಕೆ, ಡೈರೆಕ್ಟರ್ಗಳಿಗೆ ಹೀರೋ ಆಗೋದು ಬೆಸ್ಟ್ ಅಪ್ಪ. ಕ್ಯಾಮ್ರಾಮನ್, ಆ ಟೈಟಾನಿಕ್ ಫಿಲ್ಮ್ ನಲ್ಲಿ ಒಂದ್ ಶಾರ್ಟ್ ತೆಗೆದಿದ್ದೆ, ಹಂಗೆ ಝೂಮ್ ಹೋಗ್ತಾ ಇದ್ರೆ ಊರ್ ಮೇಲೆ ಊರ್ ಬಿದ್ರೆ ಶಾನ್ ಬೋಗಂಗೆ. ಯೋ ಹಾಲಿವುಡ್ ಕ್ಯಾಮ್ರಾಮನ್, ಏನ್ ಸಾರ್? ನೀನೇನೆ ಕೂಯ್ತಾ ಇದೆಯಲ್ಲ, ಬರ ಇಲ್ಲಿ. ರೆಡಿ ಸಾರ್. ಈಗ್ಲೇ ಹಿಂಗೆ ಇನ್ನೇನಾರ ಪಿಕ್ಚರ್ ಹಿಟ್ ಆಗ್ಬಿಟ್ರೆ ಅಷ್ಟೇ. ಏನೇ ಅದು ಗುಣಗುಣು? ಏನಿಲ್ಲ, ರಿಫ್ಲೆಕ್ಟರ್ ಸೆಂಟರ್ ಮಾಡ. ತಗಪ್ಪ, ಬರಲಿ ಕಡು. ಅನಂತರ ಅಲ್ಲೇ ಮುಂಚೆ ಹೇಳೆ ಆಕ್ಷನ್ ಹೇಳ. ಎಲ್ಲಂದ್ರ ಲೇಕ್ ಆಫ್ ಸಾರು, ಓ ಅಂದ್ರೆ ಓಷನ್ ಆಫ್ ಟಿಯರ್ಸ್, ವಿ ಅಂದ್ರೆ ವ್ಯಾಲ್ಯೂ ಆಫ್ ಡೆತ್, ಇ ಅಂದ್ರೆ ಎಂಡ್ ಆಫ್ ಲೈಫ್ ಅಂತ ನನ್ನ ಲೈಫಿಗೆ ಕೈ ಕೊಟ್ಟು ಹೋಗ್ಬಿಟ್ಲು. ಅಂತ ಟಗರ್ನ ಸುಮ್ಮನೆ ಬಿಟ್ಬಿಟ್ರೆ ನನ್ನ ಚೂತ ಯಾರು ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಹಾಗಾದ್ರೆ ನೀನೇನ್ ಕಿಸಿದ್ದೆ ನನ್ ಕೇಳ್ತಾ ಇದ್ಯಾ? ಏನು ಮಾಡಲ್ಲ, ಅವಳ ಅಕ್ಕನ ಮುಗಿಸ್ಬಿಡ್ತೀನಿ. ನೀ ನನ್ನ ಹತ್ರ ಡಬ್ಬಲ್ಗೆ ಮಾಡ್ಬೇಡ, ನನ್ ಗೊತ್ತು ನೀನ್ ಅಂದರಕ್ಕೂ ಮಂಚೋಡ ಅನಂತರಾಮಯ್ಯ ಅಂತ. ರಾವ ಕಾಲ ಬರ್ತಾ ಬೇಗಳಯ್ಯ. ಥ್ಯಾಂಕ್ ಯು ಗುರು. ನೀನ್ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಅವಳ ಅಕ್ಕನ ಉಡೇ. ಏನಾಯ್ತು ನೋಡ್ರು? ಸೂಪರ್ ಆಕ್ಟಿಂಗ್ ಗುರ್ವೆ. ಆಕ್ಟಿಂಗ್ ಅಂದ್ರೆ ಇದು ನೋಡ್ ಕಲ್ತ್ಕೊಳ್ಳಿ. ಸುಮ್ನೆ ರೀಲ್ ತಿನ್ನಕ್ ಬರ್ತೀರಾ ಸರ್? ಶಾರ್ಟ್ ಕಟ್ ಆಯ್ತು ಹೇಳಿ ಸರ್. ಜ್ಯೂಸ್ ತಗೊಂಬನ್ರಯ್ಯ. ಜ್ಯೂಸ್ ಬೇಡಪ್ಪ, ಒಂದ್ ಲೋಟ ನೀರ್ ತಂದು ಕೊಡು ಸಾಕು. ಸರ್ ಸುಮ್ ಕೂತ್ಕೊಳ್ಳಿ ನೀವು. ಸರ್ 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 ಡೈರೆಕ್ಟ್ರು ಸತ್ತೋಗ್ಬಿಟ್ಟ. ಚಿತ್ರಗುಪ್ತರೆ, ಇಂದಿನ ಪ್ರಥಮ ಪಾಪಿಯ ಅಪರಾಧಗಳೇನು? ಕಾಮುಕರಿಗೆ ತಲೆ ಹಿಡಿಯುವುದೇ ಇವನ ಕೆಲಸ. ಹಾಗಾದರೆ ಇವನ ಕೈಕಾಲುಗಳನ್ನು ಕತ್ತರಿಸಿ ಅದೇ ಕೈಕಾಲುಗಳಿಂದ ಎಣ್ಣೆಯನ್ನು ಚೆನ್ನಾಗಿ ಕುದಿಸಿ ಇವನ ದೇಹವನ್ನು ಸುಣ್ಣದ ನೀರಿನಲ್ಲಿ ಬೇಯಿಸಿ ಕಿಂಕರರೆ. ಅಣ್ಣ, ಅಯ್ಯಯ್ಯೋ ಅಪ್ಪ, ಏನಾದ್ರು ದಾನ ಮಾಡಿ ಅಪ್ಪ, ನಿಮ್ಮ ಪುಣ್ಯ ಬರುತ್ತೆ ಅಣ್ಣ, ನಿಮ್ ಸ್ವರ್ಗ ಸಿಗುತ್ತೆ. ಆಲ್ರೆಡಿ ನರ್ಕಕ್ಕೆ ಬಂದಾಯ್ತು, ಇನ್ನೆಲ್ಲಿ ಸ್ವರ್ಗ? ಹೋಗು ಮುಂದೆ. ನಿನ್ ಮಕ್ಕಕ್ಕೆ ಮಾಮ ಏನಾದ್ರೂ ಸಹಾಯ ಮಾಡಿಯಪ್ಪ. ಯಮ ನಿಮ್ಗೆ ಶಿಕ್ಷೆನಾದ್ರೂ ಕಡಿಮೆ ಮಾಡ್ತಾನೆ, ಕಾಪಾಡಿಯಪ್ಪ. ಸುಮ್ಮನೆ ನಿಲ್ಲುತ್ತೀ ಇಲ್ಲವ? ಅಣ್ಣ, ನೀನಾದ್ರೂ ಸಹಾಯ ಮಾಡಣ್ಣ, ಮುಂದಿನ ಜನ್ಮದಲ್ಲಿ ನಿನ್ಗಾದ್ರೂ ಸ್ವರ್ಗ ಸಿಗುತ್ತೆ. ಕಿಂಕರರೆ, ಇವನನ್ನು ಎಳೆದುಕೊಂಡು ಹೋಗಿ. ಅಣ್ಣ, ನೀವಾದ್ರೂ ದಾನ ಮಾಡಿ ಅಣ್ಣ, ನಂತರ ಸ್ಮಾರ್ಟ್ ಆಗ್ತೀರಾ. ನೀನು ಸತ್ತು ನಮ್ಮ ಲೋಕಕ್ಕೆ ಬಂದಿದ್ದರೂ ಎಷ್ಟೊಂದು ಮಾತನಾಡುತ್ತಿರುವೆ. ನಾನು ಸತ್ತಿರೋದು ಫಸ್ಟ್ ಟೈಮ್ ಅಲ್ಲ, ಫಿಫ್ತ್ ಟೈಮ್. ಈ ಹುಚ್ಚನಿಗೆ ಹುಚ್ಚು ನಾಯಿಗಳಿಂದ ಮೈಯನ್ನು ಕಚ್ಚಿಸಿ. ಐ ಡೋಂಟ್ ಕೇರ್. ಬಾಯ್ ಬಾಯ್. ಇಂದು ನಮ್ಮ ಲೋಕಕ್ಕೆ ಆಗಮಿಸಿರುವ ಮಹಾಪಾಪಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹುಚ್ಚರಿದ್ದಾರೆಯೇ ಚಿತ್ರಗುಪ್ತರೆ? ಪ್ರಭು, ಈಗ ಬಂದವನು ಹುಚ್ಚನಲ್ಲ ಪ್ರಭು. ಜನರ ಉದ್ಧಾರಕ್ಕಾಗಿ ಹೋರಾಡಿ ಹುಚ್ಚನಾಗಿ ಊರಲೆದು ಸತ್ತು ಪೆಚ್ಚನಾಗಿ ಇಲ್ಲಿಗೆ ಬಂದಿದ್ದಾನೆ ಪ್ರಭು. ಚಿತ್ರಗುಪ್ತರೆ, ಇಂದೇಕೋ ನನ್ನ ಎಡಗಣ್ಣು ಹಾರುತ್ತಿರುವುದಲ್ಲ? ಹೌದು, ಇಂದು ಬಂದಿರುವ ಪಾಪಿಗಳ ಸಂಖ್ಯೆ ಕಮ್ಮಿ. ಬೇಗ ಬೇಗ ದಂಡನೆ ವಿಧಿಸಿ ವಿಶ್ರಮಿಸಿಕೊಳ್ಳುವರು. ಮುಂದಿನ ಪಾಪಿ? ಮಹಾಪ್ರಭು, ಇವನೊಬ್ಬ ಆರಕ್ಷಕ ಅಧಿಕಾರಿ. ಕುಖ್ಯಾತ ಕಳ್ಳ ವೀರಪ್ಪನನ್ನು ಹಿಡಿಯಲು ಬಿಟ್ಟರೆ ಅವನಿಗೆ ಹೆದರಿಕೊಂಡು ತನಗೆ ಕ್ಷಯರೋಗವಿದೆ, ಮೂಲವ್ಯಾಧಿ ಇದೆ, ಮಿದುಳು ರೋಗವಿದೆ ಎಂದು ಸುಳ್ಳು ಹೇಳಿ ತನ್ನ ಕೆಲಸವನ್ನು ನಗರಕ್ಕೆ ವರ್ಗಾಯಿಸಿಕೊಂಡು ಇಲ್ಲಿ ದೀಪವಿಲ್ಲದ ವಾಹನಗಳನ್ನು,
ಪರಮಾವಧಿವಿಲ್ಲದವರನ್ನು ಕಾಂತಿ ಪಿಂದಿ ಮೊಕದ್ದಮೆಗೆ ಒಳಪಡಿಸಿ ಉತ್ತರನ ಪೌರುಷ ಒಲೆಯ ಮುಂದೆ ಎಂಬಂತೆ ಪರಾಕ್ರಮವನ್ನು ತೋರಿಸುತ್ತಾ ಲಂಚಕ್ಕಾಗಿ ಹೊಂಚು ಹಾಕುವುದೇ ಇವನ ಕೆಲಸವಾಗಿದೆ ಮಹಾಪ್ರಭು. ಎಂತಹ ಘೋರ! ಚಿತ್ರಗುಪ್ತರೇ, ಮಹಾಪ್ರಭು. ಅವನ ತಲೆಯ ಮೇಲೆ ಇರುವುದೇನು? ಪ್ರಭು, ಅವನ ಕೆಲಸಕ್ಕೆ ಅಲ್ಲಿ ಕೊಟ್ಟಿರುವ ಕಿರೀಟ. ಕಿರೀಟವೇ? ಹೌದು. ವಿಚಿತ್ರವಾಗಿದೆಯಲ್ಲ. ಚಿತ್ರಗುಪ್ತರೇ, ಒಮ್ಮೆ ನಾವು ಅದನ್ನು ಧರಿಸಿ ನೋಡಿಬಿಡೋಣವೆಂದು ಆಸೆ ಆಗುತ್ತಿದೆಯಲ್ಲ. ಅಗತ್ಯವಾಗಿ. ಎತ್ತ ನನ್ನ ಮಗನೇ, ಎಷ್ಟಿದ್ಯಾ? ಎತ್ತಲೇ, ಎಷ್ಟಿದ್ಯಾ ನಿನ್ನ? ಎತ್ತ, ಏನ್ ಹಂಗ್ ನೋಡ್ತಿದ್ಯಾ? ಮಹಾಪ್ರಭು, ನೋಡಲಾರೆ ನೋಡಲಾರೆ. ಚಿತ್ರಗುಪ್ತರೇ, ಏನಿದು ವಿಚಿತ್ರ? ನನ್ನ ಕೈ ನನ್ನ ಸ್ವಾಧೀನ ತಪ್ಪಿ ಏನನ್ನೋ ಅಭಿನಯಿಸಿ ತೋರಿಸುತ್ತಿದೆಯಲ್ಲ. ಅದು ಅದು ಭೂಲೋಕದಲ್ಲಿ ಲಂಚ ಕೇಳುವ ರೀತಿಯೇ ಹಾಗೆ. ಮೊದಲು ಅದನ್ನು ತೆಗೆದು ಬಿಸಾಡಿ. ಇವನ ಬುದ್ಧಿ ಇವನ ಕಿರೀಟಕ್ಕೂ ಬಂದಿದೆಯೇ? ಎಂಥವರಿರುವುದರಿಂದಲೇ ಇವನ ಇಲಾಖೆಯಲ್ಲಿ ಒಳ್ಳೆಯವರಿಗೂ ಕೆಟ್ಟ ಹೆಸರು ಬಂದಿದೆ. ಲಂಚ ತಿಂದು ಕೊಬ್ಬಿರುವ ಇವನ ದೇಹವನ್ನು ಸಹಸ್ರ ಚೂರಿಗಳಿಂದ ಚುಚ್ಚಿಸಿ ಸುಣ್ಣದ ನೀರನ್ನು ಬಿಡಿಸಿ ಲಂಚ ತಿನ್ನುವುದನ್ನು ಬಿಡುತ್ತೇನೆ ಎನ್ನುವ ತನಕ ಇವನನ್ನು ಸಹಸ್ರ ಚಡಿಯೇಟಿನಿಂದ ಥಳಿಸಿ ಕಿಂಕರವೇ ಎಳೆದೊಯ್ಯಿರಿ. ಮುಂದುವರಿಯಲಿ ಇವನ ಕತೆ. ಮಹಾಪ್ರಭು, ಈ ಪಾಪಿಯ ಬಳಿ 106 ವರ್ಷ ಕುಳಿತು ತಿಂದರೂ ಕರಗದಷ್ಟು ಹಣವಿರುವುದರಿಂದ ಮದ್ಯಪಾನದ ಅಮಲಿನಲ್ಲಿ ಅತೃಪ್ತ ಕಾಮಿಯಾಗಿ ಕಂಡ ಹೆಣ್ಣುಗಳ ಜೊತೆ ಕಾಮ ಕ್ರೀಡೆಯನ್ನು ಜಲ ಕ್ರೀಡೆಯಂತೆ ಆಡಿದ್ದಾನೆ. ಫಲ ಶಹಬಾಷ್ ವೀರವರ. ಇವನನ್ನು ನೇರ ಸ್ವರ್ಗಕ್ಕೆ ಕಳುಹಿಸಿಬಿಡಿ. ಚಿತ್ರಗುಪ್ತರೇ, ಇವನಿಗೆ ಆಸೆಯನ್ನು ಕೊಟ್ಟದ್ದು ಅದು ನಮ್ಮ ಮೊದಲ ತಪ್ಪು. ಹಣದ ಸವಲತ್ತನ್ನು ಕೊಟ್ಟದ್ದು ಕುಬೇರನ ತಪ್ಪು. ಹಣೆಯಲ್ಲಿ ಬರೆದದ್ದು ಬ್ರಹ್ಮದೇವನ ತಪ್ಪು. ವೃಥಾ ನಾವು ನೀವೇಕೆ ತಲೆಯನ್ನು ಕೆಡಿಸಿಕೊಳ್ಳಬೇಕು? ಇವನನ್ನು ನೇರ ಬ್ರಹ್ಮಲೋಕಕ್ಕೆ ಕಳುಹಿಸಿಬಿಡಿ.